ಏಯ್, ಯಾರ್ದಾದ್ರೂ ರೂಮ್ ಒಳಗೆ ಬರ್ಬೇಕಾದ್ರೆ ಪರ್ಮಿಷನ್ ಕೇಳ್ಕೊಂಡು ಬರ್ಬೇಕು ಅನ್ನೋಷ್ಟು ಕಾಮನ್ ಸೆನ್ಸ್ ಇಲ್ವಾ ನಿನಗೆ? ಇನ್ನೊಬ್ರು ಜೀವನದಲ್ಲಿ ಆಟ ಆಡ್ತಿದ್ಯಲ್ಲ, ನೀನ್ ಅವ್ರ ಅಪ್ಪನೆ ಪಡ್ಕೊಂಡಿದ್ಯಾ? ನಿನ್ನ ಹತ್ರ ಪಾಠ ಹೇಳಿಸ್ಕೊಳ್ಳೋ ಅಗತ್ಯ ಇಲ್ಲ ನನಗೆ. ಬಂದ ವಿಷಯ ಏನ್ ಹೇಳು. ನಂಗೆ ಕೆಲವು ಪ್ರಶ್ನೆಗಳಿದೆ. ಇನ್ನಾದ್ರೂ ನಿನ್ ಸುಳ್ಳಿನ ಮುಖವಾಡನ ಕಳ್ಸಿ ನನ್ ಪ್ರಶ್ನೆಗಳಿಗೆ ನೇರವಾಗಿ ಉತ್ತರ ಕೊಡು. ನಮ್ಮಕ್ಕ ಅಂಬಿಕಾನ ಚಿಕ್ಕವಳಿರುವಾಗ್ಲೇ ನಿನ್ ಜೊತೆಗೆ ಯಾಕೆ ಕರ್ಕೊಂಡು ಹೋದೆ? ಬಾಸು ಮತ್ತೆ ಅಂಬಿಕಾ ಅಕ್ಕ ಇಬ್ರನ್ನು ಭೇಟಿ ಮಾಡಿಸಿ ಪ್ರೀತಿ ಹುಡ್ಸಿ ಮದ್ವೆ ಆಗೋ ರೀತಿ ಯಾಕೆ ಮಾಡ್ಬೇಕಾ? ಅವರಿಬ್ರಿಗೂ ಹುಟ್ಟಿದ ಮಗು ಅಂದ್ರೆ ಪುಟ್ ಮೇಡಮ್ನ ನಿನ್ ಮಾಂತ್ರಿಕ ಶಕ್ತಿಗೆ ಬಲಿ ಕೊಡಕ್ಕೆ ಅನುಕೂಲ ಆಗ್ಲಿ ಅಂತ ತಾನೆ ನೀನ್ ಇಷ್ಟೆಲ್ಲ ಮಾಡಿದ್ದು? ಬಾಯ್ ಬಿಡು ಮಾಡ್ಬೇಕಾ? ಏನ್ ಹೇಳ್ತಾ ಇದ್ಯಾ ದುರ್ಗಾ? ನಿಂಗೆ ಇದೆಲ್ಲ ಹೇಗ್ ಗೊತ್ತಾಯ್ತು? ಯಾರು ಹೇಳಿದಿದೆಲ್ಲ ನಿನ್ಗೆ? ಯಾರು ಹೇಳಿದ್ರು ಅನ್ನೋದು ಮುಖ್ಯ ಅಲ್ಲ, ಪ್ರತಿಯೊಂದು ಸತ್ಯನೂ ನನಗೆ ಗೊತ್ತು. ಪುಟ್ ಮೇಡಮ್ಗೆ ನೀನ್ ಯಾಕೆ ಈ ರೀತಿ ತೊಂದರೆ ಕೊಡ್ತಿದ್ಯಾ ಅನ್ನೋ ರಹಸ್ಯ ಬಯಲಾಗಿದೆ. ನಿನ್ ಪ್ರಶ್ನೆಗಳಿಗೆ ಉತ್ತರ ಕೊಡಕ್ ನಾನು ಇಲ್ಲಿ ಬಂದಿಲ್ಲ, ನನ್ನ ಪ್ರಶ್ನೆಗಳಿಗೆ ಉತ್ತರ ಪಡೆಯೋದಕ್ಕೆ ನಾನು ಬಂದಿದ್ದೀನಿ. ನೋಡು ದುರ್ಗಾ, ಸುಮ್ನೆ ನನ್ನ ತಲೆ ಕೆಡಿಸ್ಬೇಡ. ಸುಮ್ನೆ ಇಲ್ಲಿಂದ ಹೊರಟೋಗು. ನಿನ್ ಕೋಪಕ್ಕೆ ನನ್ನ ಹತ್ರ ಯಾವ ಕಿಮ್ಮತ್ತು ಇಲ್ಲ ಅಂತ ನಿನಗೆ ಗೊತ್ತು ತಾನೆ? ಬಾಯ್ ಬಿಡು ಮಾಡ್ಬೇಕಾ? ನಿನ್ ಸ್ವಾರ್ಥಕ್ಕೆ, ನಿನ್ ಕೆಟ್ಟ ಯೋಚನೆಗೆ ಆ ಪುಟ್ಟ ಮಗುನ ಬಳಸ್ಕೊಳಕ್ಕೆ ನಿಂಗ್ ಮನ್ಸಾದ್ರೂ ಹೇಗ್ ಬಂತು? ನೀನು ಮನುಷ್ಯಲೇ ಅಲ್ಲ, ರಾಕ್ಷಸಿ ಅಂತ ಅನ್ಕೊಂಡಿದ್ದೆ. ಇಲ್ಲ, ನೀನು ಅದಕ್ಕಿಂತ ಕಡೆ ಅಂತ ಈಗ ಗೊತ್ತಾಗ್ತಿದೆ. ಹೇಗ್ ಸಾಧ್ಯ? ಇದು ಹೇಗ್ ಸಾಧ್ಯ? ಈ ರಹಸ್ಯ ಯಾರಿಗೂ ಗೊತ್ತಿರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಅಂದ್ಕೊಂಡಿದ್ದೆ. ಆದ್ರೆ ಇವಳು ಕಿವಿಗೆ ಬಿದ್ದಿದೆ ಅಂದ್ರೆ ಇನ್ಯಾರು ಗೊತ್ತಿರ್ಬೋದು? ದಾಕ್ಷಾಯಣಿ, ಇದೆಲ್ಲ ಅವಳದೇ ಕೆಲಸ. ಇದಕ್ಕೆ ನಾನು ಉತ್ತರ ಕೊಟ್ರೆ ನನ್ನ ಪ್ಲಾನ್ ಎಲ್ಲ ಹಾಳಾಗತ್ತೆ. ಇಲ್ಲ, ಸುಮ್ಮನಿತ್ತು ಇವಳ ಪ್ರಶ್ನೆಗಳಿಂದ ತಪ್ಪಿಸ್ಕೊಳ್ಳೋದೇ ಒಳ್ಳೇದು. ಮಾಲಿಕ ನಿಂತ್ಕೋ, ನನಗೆ ಉತ್ತರ ಬೇಕು. ಉತ್ತರ ಕೊಡು. ನಿನ್ನ ಅನಗತ್ಯವಾದ ಪ್ರಶ್ನೆಗಳಿಗೆ ನನ್ನ ಹತ್ರ ಯಾವ ಉತ್ತರನೂ ಇಲ್ಲ.